ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಹೊಸ ಧಾರಾವಾಹಿಗಳ ಪೈಕಿ ಕಾವೇರಿ ಕನ್ನಡ ಮೀಡಿಯಂ ಕೂಡ ಒಂದು. ಅದರಲ್ಲಿ ಶಿಕ್ಷಕಿ ಆಶಿಕಾ ಪಾತ್ರದಲ್ಲಿ ನಟಿ ಶ್ರುತಿ ರಮೇಶ್ ನಟಿಸುತ್ತಿದ್ದಾರೆ. ಆಶಿಕಾ ಪಾತ್ರ ಸಂಪೂರ್ಣ ನೆಗೆಟಿವ್ ಶೇಡ್ ಹೊಂದಿದ್ದು, ಶ್ರುತಿ ರಮೇಶ್ ಅವರು 2ನೇ ಬಾರಿ ಖಳನಾಯಕಿಯಾಗಿ ಮೂಡಿ ಮಾಡುತ್ತಿದ್ದಾರೆ. ಈ ಹಿಂದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಲಕ್ಷಣ ಧಾರಾವಾಹಿಯಲ್ಲಿ ಮಿಲಿ ಎನ್ನುವ ಪಾತ್ರಕ್ಕೆ ಈ ನಟಿ ಜೀವ ತುಂಬಿದ್ದು, ಅದು ಕೂಡ ನೆಗೆಟಿವ್ ರೋಲ್ ಆಗಿತ್ತು. ಸದ್ಯ ನಾನು ಆಶಿಕಾ ಆಗಿ ಕಿರುತೆರೆಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದೇನೆ. ಇದು ಸಂಪೂರ್ಣ ನೆಗೆಟಿವ್ ಪಾತ್ರ. 2ನೇ ಬಾರಿ ಖಳನಾಯಕಿಯಾಗಿ ನಟಿಸುತ್ತಿರುವುದಕ್ಕೆ ನನಗಂತೂ ತುಂಬಾ ಖುಷಿ ಇದೆ. ನೆಗೆಟಿವ್ ಪಾತ್ರದಲ್ಲಿ ಅಭಿನಯಕ್ಕೆ ಅವಕಾಶ ಜಾಸ್ತಿ. ಅದೇ ಕಾರಣಕ್ಕೆ ನಾನು ಆಶಿಕಾ ಪಾತ್ರ ಬಂದಾಗ ಖುಷಿಯಿಂದಲೇ ಒಪ್ಪಿಕೊಂಡೆ ಎಂದು ಮಾಧ್ಯಮದ ಜೊತೆ ಹಂಚಿಕೊಳ್ಳುತ್ತಾರೆ ಶ್ರುತಿ ರಮೇಶ್. ಇದರ ಜೊತೆಗೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಭೂಮಿಗೆ ಬಂದ ಭಗವಂತ ಧಾರಾವಾಹಿಯಲ್ಲಿ ಅತಿಥಿ ಪಾತ್ರದಲ್ಲಿ ನಟಿಸುತ್ತಿರುವ ಶ್ರುತಿ ರಮೇಶ್ ಅವರು ನಿಮ್ಮಿ ಆಗಿ ಕಿರುತೆರೆಯಲ್ಲಿ ಗುರುತಿಸಿಕೊಂಡ ಬೆಡಗಿ. ಕಲರ್ಸ್ ಸೂಪರ್ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಹಾಸ್ಯ ಧಾರಾವಾಹಿ ಪಾಪ ಪಾಂಡು ಸೀಸನ್ 2ನಲ್ಲಿ ನಿಮ್ಮಿಯಾಗಿ ಕಾಣಿಸಿಕೊಂಡ ಈಕೆ ಈಗಲೂ ಕೂಡ ಅದೇ ಪಾತ್ರದ ಮೂಲಕ ಫೇಮಸ್. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಸತ್ಯಂ ಶಿವಂ ಸುಂದರಂ, ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಸುಬ್ಬಲಕ್ಷ್ಮಿ ಸಂಸಾರ, ಕಲರ್ ಸೂಪರ್ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಶಾಂತಂ ಪಾಪಂ, ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಬಿಳಿ ಹೆಂಡತಿ, ಉದಯ ವಾಹಿನಿಯ ಮಾನಸ ಸರೋವರ ಧಾರಾವಾಹಿಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ನಟಿಸಿ ವೀಕ್ಷಕರ ಮನಸೆಳೆದಿದ್ದರು ಶ್ರುತಿ ರಮೇಶ್. ಇದೀಗ ಆಶಿಕಾ ಪಾತ್ರದ ಮೂಲಕ ಕಿರುತೆರೆ ವೀಕ್ಷಕರನ್ನ ರಂಜಿಸುತ್ತಿರುವ ಶ್ರುತಿ ರಮೇಶ್ ಹಿರಿತೆರೆಯಲ್ಲಿಯೂ ಮಿಂಚಿದ್ದಾರೆ. ಫ್ಯಾಮಿಲಿ ಪ್ಯಾಕ್ ಸಿನಿಮಾದಲ್ಲಿ ಸಣ್ಣ ಪಾತ್ರವೊಂದರಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಹಿರಿತೆರೆಗೆ ಪಾದಾರ್ಪಣೆ ಮಾಡಿರುವ ಶ್ರುತಿ ರಮೇಶ್ ಅವರು ನಂತರ ಶುಗರ್ಲೆಸ್, ಸಿರಿ ಲಂಬೋದರ ವಿವಾಹ, ಜರ್ಸಿ ನಂಬರ್ 1 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಮಾತ್ರವಲ್ಲ, ಇದರ ಜೊತೆ ದೊಂಬ್ರಾಟ ಮತ್ತು ಒರಿಜಿನಲ್ ಚಾಯ್ಸ್ ಎನ್ನುವ ವೆಬ್ ಸೀರೀಸ್ನಲ್ಲಿಯೂ ಶ್ರುತಿ ರಮೇಶ್ ನಟಿಸಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.